ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲರೂ ತಮ್ನೈಲ್ ನೋಡಿನೇ ಅಂದ್ಕೊಂಡಿರ್ತೀರ. ಸುಮಾರು ವ್ಲಾಗಲ್ಲಿ ಒಂದು 2 ವ್ಲಾಗಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಬೋರ್ ತೆಗೆಸ್ಬಿಟ್ಟು ನಾವು ನಮಗೆ ಫೇಲ್ಯೂರ್ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಈ ಸಲನೂ ಕೂಡ ಬೋರ್ ತೆಗ್ಸೋದಕ್ಕೆ ಅಂತ ಹೇಳಿಬಿಟ್ಟು ಊರಿಗೆ ಹೊರಟಿದ್ದಾಯಿತು. ಸಡನ್ಲಿ ಏನು ಐಡಿಯಾ ಇರಲಿಲ್ಲ. ಸೊ ಈಗ ಲಾಸ್ಟ್ ವೀಕಲ್ಲಿ ಹೋಗಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ. ಸಡನ್ನಾಗಿ ಇದು ಪ್ಲ್ಯಾನ್ ಆಗಿದ್ದು. ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ಬೇಸಿಗೆ ಆಗಿರೋದ್ರಿಂದ ಅಡಿಕೆ ಸಸಿಗಳಿಗೆಲ್ಲ ನೀರು ಸಿಕ್ಕಾಬಟ್ಟೆ ನೀರು ಕಮ್ಮಿ ಆಗಿಬಿಟ್ಟಿತ್ತು. ಕಮ್ಮಿ ಅನ್ನೋದಕ್ಕಿಂತ ನಿಂತೇ ಹೋಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಪೂರ್ತಿ ನೀರೆಲ್ಲ ನಿಂತೋಗಿತ್ತಂತೆ. ಸೊ ಊರಲ್ಲಿ ಇರೋರಿಗೆ ಗೊತ್ತಿರುತ್ತೆ ಅದು. ಸೊ ನಾವು ಇಲ್ಲಿರೋರಿಗೆ ನಮಗೇನು ಗೊತ್ತಿರುತ್ತೆ ಅಲ್ವಾ. ಸೊ ಅದಕ್ಕೆ ಊರಲ್ಲಿರೋರು ಫೋನ್ ಮಾಡಿಬಿಟ್ಟು ನನ್ನ ಮೈದಾ ಹಿಂಗೆ ಬೋರ್ ಹಾಕಿಸ್ತಾ ಇದ್ದೀನಿ ಬನ್ನಿ ಅಂತ ಹೇಳ್ಬಿಟ್ಟು ಕರೆದ್ರು. ಅದು ಬಂದು ಅದು ಹೆಸ್ರು ಬಲ ಎಲ್ಲ ಕೇಳಿದ್ದಕ್ಕೆ ಅದು ಬಂದು ನಮ್ಮ ಯಜಮಾನ್ರ ಹೆಸ್ರಿಗೆ ಮತ್ತು ನಮ್ಮ ಮಾವನ ಹೆಸ್ರಿಗೇನೋ ಆಗಿ ಬಂತಂತೆ. ಸೊ ಮೊದಲನೇ ಪೂಜೆ ಅವ್ರ ಕೈಲೇ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೊರಟು ಬನ್ನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು. ಸೊ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು 7 ಗಂಟೆ ಅಷ್ಟೊತ್ತಿಗೆ ಡ್ಯೂಟಿ ಮುಗಿಸ್ಕೊಂಡು ಕೇಳಿಕೊಂಡು ಹಾಫ್ ಡೇ ಓಡಿ ಬಂದರು. ಅವ್ರು ಬಂದಿದ್ದ ತಕ್ಷಣವೇ ಇನ್ನು ನಾನು, ನಮ್ಮ ಯಜಮಾನ್ರು, ನನ್ನ ಮಗಳು 3 ಜನನೂ ಹೊರಟಿದ್ದಾಯಿತು. ನನ್ನ ಮಗನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ, ನನ್ನ ಮಗಳಿಗೆ ಹುಷಾರಿರಲಿಲ್ಲ. ಆಲ್ಮೋಸ್ಟು ಅದಕ್ಕಿಂತ ಮುಂಚೆ ಮಂಡೇ ಒಂದು ದಿನ ಅಷ್ಟೇ ಅವಳು ಸ್ಕೂಲ್ಗೆ ಹೋಗಿದ್ದು. ಮಂಡೇ ಸ್ಕೂಲ್ಗೆ ಹೋಗಿ ಬಂದಿದ್ದ ತಕ್ಷಣವೇ ಅವಳಿಗೆ ಲೂಸ್ ಮೋಷನ್ ಎಲ್ಲ ಸ್ಟಾರ್ಟ್ ಆಗಿ ಇದ್ದಕ್ಕಿದ್ದಂಗೆ ಹುಷಾರು ತಪ್ಪೋಗಿದ್ಲು. ಟ್ಯೂಸ್ಡೇ ಸ್ಕೂಲ್ಗೆ ಹೋಗಿರಲಿಲ್ಲ. ಇನ್ನು ವೆಡ್ನೆಸ್ಡೇನೂ ಕೂಡ ಸ್ಕೂಲ್ಗೆ ಹೋಗಿರಲಿಲ್ಲ ಅವಳು. ನಾವು ನೈಟು ಹೊರಟಿದ್ದು ಊರಿಗೆ. ಇನ್ನು ಹೋಗ್ಬಿಟ್ಟು ಸಡನ್ನಾಗಿ ಫೋನ್ ಮಾಡಿ ಹಿಂಗೆ ಅಂತ ಹೇಳಿದ್ಮೇಲೆ ಹೋಗದೆ ಇರೋದಕ್ಕಾಗುತ್ತಾ. ಸೊ ಹೊರಟಿದ್ದಾಯಿತು. ಇನ್ನು ನಾವು ಊರಿಗೆ ಹೋಗೋಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ಅದಕ್ಕೆ ನನ್ನ ಮಗನ್ನ ನಮ್ಮ ಅಮ್ಮನ ಮನೇಲಿ ಬಿಟ್ಬಿಟ್ಟು ನನ್ನ ತಮ್ಮನಿಗೆ ಹೆಂಗೋ ಸ್ವಲ್ಪ ಅವನ್ನ ಮೇಂಟೈನ್ ಮಾಡ್ಕೊನೊಬ್ಬನ್ನ ಅಂತ ಹೇಳ್ಬಿಟ್ಟು ಕಾಲೇಜಿಂದ ಬಂದು ಅಂತ ಹೇಳ್ಬಿಟ್ಟು ನಾವು ಹೊರಟಿದ್ದಾಯಿತು. ನಾನು, ನನ್ನ ಮಗಳು, ನಮ್ಮ ಯಜಮಾನ್ರು 3 ಜನನೂ ಹೊರಟಿದ್ದಾಯಿತು. ಇನ್ನು ಟೈಮ್ ಆಗ್ತಿದೆ ಅಲ್ವಾ. ಸೊ ನಾವು ಬರೋ ತನಕ ಕಾದಿಲ್ಲ. ನಮ್ಮ ಮಾವನವರು ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನಮ್ಮ ದೇವಸ್ಥಾನಕ್ಕೆ, ಹನುಮಂತರಾಯನ ದೇವಸ್ಥಾನಕ್ಕೆ ಬಂದುಬಿಟ್ಟಿದ್ದಾರೆ. ಸೊ ನಾವು ಹೋಗಿದ್ದಕ್ಕೂ ನಮ್ಮ ಮಾವ ಪೂಜೆ ಮಾಡಿಸ್ಕೊಂಡು ಬಂದಿರೋದಕ್ಕೂ ಒಂದೇ ಆಗಿದೆ. ಅಷ್ಟೊತ್ತಿಗೆ ನಾವು ನಮ್ಮ ಯಜಮಾನ್ರು ಹೋದ್ಮೇಲೆ ಯಾಕೋ ನನಗೆ ಮನಸ್ಸಿಗೆ ಎಸ್ಪೆಷಲಿ ಸಮಾಧಾನ ಆಗಲಿಲ್ಲ. ಇಲ್ಲ, ನಾನು ಹೋಗಲೇಬೇಕು ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಮತ್ತೆ ದೇವಸ್ಥಾನದ ಹತ್ರ ಹೋಗಿ ಪೂಜೆ ಮಾಡಿಬಿಟ್ಟು ಒಂದು ಕಾಯಿನ ತೊಗೊಂಡೋಗಿ ಈಡ್ಗಾಯಿ ಹಾಕ್ಬಿಟ್ಟು ನಾನು, ನಮ್ಮ ಯಜಮಾನ್ರು, ನಮ್ಮ ಮಾವನೂ ಕೂಡ ಜೊತೇಲಿ ಬಂದರು. ಪೂಜೆ ಮತ್ತೆ ಮಾಡಿಕೊಂಡು ನಾನು ಕೈ ಮುಕ್ಕೊಂಡು ಬಂದಮೇಲೆ ನನಗೆ ಸಮಾಧಾನ ಆಗಿದ್ದು. ಸೊ ಮತ್ತೆ ಅಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದಿದ್ದಾಯಿತು. ಅದಾದಮೇಲೆ ನನ್ನ ಮಗಳಿಗೆ ಏನಾದರೂ ದೃಷ್ಟಿ ಆಗಿರ್ಬೋದೇನೋ ನೋಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಇಳಿ ತೆಗೆದು ಹಾಕ್ತಾಯಿದ್ರು. ಅಷ್ಟೇ. ಏಯ್ ಓಹೋ ಸುಬ್ಬಿ, ಇದಕ್ಕೆ ನಿಂತ್ಕೋ. ಕೈ ನೀನು ಹೋಗಿ ಬರಬಾರ್ದು. ಹೋಗಿ ನೀನು ಮುಚ್ಕೊಂಡು. ಅಲ್ಲೇ ಬತ್ತು ದೋರ್ ಬತ್ತು. ನಾನು ಗಿಂಡಿಲ್ಲಪ್ಪ. ಏಯ್ ಗಿಂಡದ್ ನಮ್ಮಿ, ನಾನು ಹೊಡೆದಾಕ್ಬಿಡ್ತೀನಿ. ಗಿಂಡದ್ನಂತೆ ನಾನು. ಇರಬಾರ್ದು. ಇಲ್ಲ ಫೇಸ್ ಕಟ್ ತೋರಿಸು ಒಂಚೂರ. ಮಕ್ಕಳಲ್ಲಿ ಬರೀ ಕಣ್ಣೆ ಕಾಣಿಸ್ತಾ ಇರೋದು.
ಇನ್ನು ಇಳಿ ಎಲ್ಲ ತೆಗೆದು ಹಾಕಿದ್ಮೇಲೆ ಮತ್ತು ಇನ್ನೊಂದು ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ನೈಟು ನಾವು 9 ಗಂಟೆಗೆ ಹೋದ್ವಿ. ಆಮೇಲೆ ನನ್ನ ಮೈದಾ 12 ಗಂಟೆ ಅಷ್ಟೊತ್ತಿಗೆ ಬರುತ್ತೆ, ಅಷ್ಟೊತ್ತಿಗೆಲ್ಲ ಊಟ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿ ಈಡ್ಗ ಎಲ್ಲ ಹೊಡೆದು ಕೈ ಮುಕ್ಕೊಂಡು ಮತ್ತೆ ಮನೆಗೆ ಬಂದು ಊಟ ಎಲ್ಲರಿಗೂ ಹಾಕ್ಕೊಟ್ಟೆ. ಎಲ್ಲರೂ ಊಟ ಮಾಡಿದ್ರು, ನಾನೊಬ್ಬಳು ಊಟ ಮಾಡಲಿಲ್ಲ. ಏನಕ್ಕಂದರೆ ಅದು ಗುರುವಾರಕ್ಕೆ ಸೇರಿಕೊಳ್ಳುತ್ತೆ 12 ಗಂಟೆ ಅಂತ ಹೇಳಿದ್ರೆ, ರಾಯರ ವಾರ ಆಗಿರುತ್ತೆ. ಸೊ ನನಗೆ ಯಾಕೋ ಊಟ ತಿನ್ನೋದಕ್ಕೆ ನನಗೆ ಮನಸ್ಸು ಬರ್ತಾಯಿಲ್ಲ, ನಾನು ಉಪವಾಸ ಇರ್ತೀನಿ. ನಾವು 2-3 ಸಲ ನಾವು ಬೋರ್ ತೆಗೆಸಿದ್ದಾಗೆಲ್ಲ ನಾನು ಉಪವಾಸನೇ ಇದ್ದೀನಿ. ಸೊ ಇದೇನು ಸ್ಪೆಷಲ್ ಏನಲ್ಲ, ನಾನು ಈಗಲೂ ಕೂಡ ಉಪವಾಸ ಇದ್ದೇ ಇರ್ತೀನಿ ಅಂತ ಹೇಳ್ಬಿಟ್ಟು ನಾನು ಉಪವಾಸ ಇರೋಣ ಅಂತ ಹೇಳಿಬಿಟ್ಟು ಊಟ ಮಾಡೋಕ್ಕೆ ಹೋಗಲಿಲ್ಲ. ಅಷ್ಟೊತ್ತಿಗೆ ನಾವು ಹೋಗೋಷ್ಟೊತ್ತಿಗೆ ಬೇಳೆ ಸಾಂಬಾರೆಲ್ಲ ಮಾಡಿಬಿಟ್ಟು ನಮ್ಮ ಅತ್ತೆ ನೈಟು ಎಲ್ಲ ರೆಡಿ ಮಾಡಿಬಿಟ್ಟಿದ್ರು. ಅನ್ನ ಮುದ್ದೆ ಎಲ್ಲ ಆಗಿಬಿಟ್ಟಿತ್ತು, ನಮಗೇನು ಕೆಲಸ ಇರಲಿಲ್ಲ. ಸೊ ಎಲ್ಲರಿಗೂ ಊಟ ಎಲ್ಲ ಬಡಿಸ್ಕೊಟ್ಬಿಟ್ಟು ಕಾಯ್ತಾ ಕೂತಿದ್ವಿ. 11 ಗಂಟೆ ಆಯಿತು, 11:15 ಆಯಿತು, 12 ಗಂಟೆ ಆಯಿತು. ಸೊ ಬೋರ್ ಲಾರಿ ಬರಲೇ ಇಲ್ಲ. ಸೊ ನನ್ನ ಮೈದಾ ಫೋನ್ ಮಾಡಿದ್ದಕ್ಕೆ ಎಲ್ಲೋ ಕೊರಿಯೋದಕ್ಕೆ ಹೋಗಿದ್ದೆ ಬೋರ್ ಲಾರಿ. ಸೊ ಅವ್ರದ್ದು ಒಂದು ಕಡೆ ಪಾಯಿಂಟಲ್ಲಿ ಬರದೇ ಇರೋದಕ್ಕೆ ತೆಗೆಸ್ಬಿಟ್ಟು ಇನ್ನೊಂದು ಕಡೆ ಪಾಯಿಂಟ್ ಮಾಡಿ ಅಲ್ಲಿ ಹಾಕ್ಸಿದ್ದಾರೆ. ಮಾರ್ನಿಂಗ್ ಬರುತ್ತೆ, ಇಲ್ಲ ಮಧ್ಯರಾತ್ರಿ ಅಷ್ಟೊತ್ತಿಗೆ ಬರುತ್ತೆ ಅಂತ ಹೇಳಿದ್ರು. ಸರಿ ಓಕೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಸುಮ್ಮನಾದ್ವಿ. 2 ಗಂಟೆ ಈಗ ಮಧ್ಯರಾತ್ರಿಗೆ ಬರುತ್ತೆ ಅಂತ ಹೇಳಿದ್ರೆ ಹೆಂಗೆ ನಿದ್ದೆ ಬರುತ್ತೆ ಅಲ್ವಾ. ಸೊ ಬರುತ್ತೆ ಅಂತ ಹೇಳ್ಬಿಟ್ಟೆ ಕಾಯ್ಕೊಂಡು ಕೂತಿದ್ವಿ, ಮಾತಾಡಿಕೊಂಡು ಒಂದು 2 ಗಂಟೆ 3 ಗಂಟೆ ತನಕ. ನಿದ್ರೆನೇ ಬಂದಿಲ್ಲ, ಆಮೇಲೆ ನಿದ್ರೆ ಬಂದುಬಿಟ್ಟಿದೆ, ಮಲ್ಕೊಬಿಟ್ಟಿದ್ದೀವಿ. ಇನ್ನು ಕಡೆಗೆ ಬೆಳಿಗ್ಗೆ ಆದರೂ ಕೂಡ ಬೋರ್ ಲಾರಿ ಬಂದೇ ಇಲ್ಲ. ಆಮೇಲೆ ಬೆಳಿಗ್ಗೆ ಎಚ್ಚರ ಆಯಿತು 6:30-7 ಗಂಟೆಗೆ. ಎಲ್ಲರೂ ಎದ್ವಿ. ಇನ್ನು ಅವ್ರವ್ರ ಕೆಲಸದಲ್ಲಿ ಮಾಮೂಲಿ ಬ್ಯುಸಿಯಾಗಿರ್ತಾರಲ್ವ. ಸೊ ಅದೇ ಥರ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆದರು. ಇನ್ನು ನೈಟದು ನಮ್ಮ ಅತ್ತೆ ಮಾಡಿದ ಬೇಳೆ ಸಾಂಬಾರೇ ಇತ್ತು. ಟಿಫನ್ಗೆ ನಾನು ಚಿತ್ರಾನ್ನ ಎಲ್ಲ ಮಾಡಿಕೊಂಡೆ. ಅದಾದಮೇಲೆ ಇನ್ನು ಇವಾಗ ನಾನು ಪೂಜೆ ಮಾಡ್ತಿದ್ದೀನಿ ಅಲ್ವಾ. ಸೊ ಇವ್ರು ಬಂದು ನಮ್ಮದು ಹೆಣ್ಣುದೇವನು ನೇರಳೆ ಮರದಲ್ಲಿ ವಾಸ ಆಗಿದ್ದಾರೆ ಅನ್ನೋದೊಂದು ಪದ್ಧತಿ ಅವಾಗಿಂದ ನಡೆಸ್ಕೊಂಬಂದಿರೋದು. ಟಿ ನರಸೀಪುರದಲ್ಲಿ ತ್ರಿಪುರ ಸುಂದರಿ ಅಂತ ಹೇಳ್ಬಿಟ್ಟು ನಮ್ಮ ಹೆಣ್ಣು ದೇವ್ರದ್ದು ಇರೋದು. ಸೊ ಇಲ್ಲಿ ನಾವು ಮಾಡೋದು ಇವ್ರಿಗೇನೆ. ಆಲ್ಮೋಸ್ಟ್ ಲಾಸ್ಟ್ದು ಒಂದು ಹೆಣ್ದೇವ್ರ ಜಾತ್ರೆ ಹಬ್ಬದ ವೀಡಿಯೋದಲ್ಲಿ ಇದೆ ಇದು. ಸೊ ಅವಾಗ ತುಂಬ ಜನ ತುಂಬ್ಕೊಂಡಿದ್ರು, ಸರಿಯಾಗಿ ಕಂಡಿಲ್ಲ. ಇವಾಗ ಪೂರ್ತಿ ಸುತ್ತಮುತ್ತ ಎಲ್ಲ ನಾನು ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ಆಮೇಲೆ ಇನ್ನು ನೈಟೇ ಆಗಿದ್ದಿದ್ರೆ ಮನೇಲೇ ನೆನೆಸ್ಕೊಂಡು ಪೂಜೆ ಮಾಡಿದ್ವಿ. ಸೊ ನೈಟ್ ಆಗಿದ್ದಿದ್ರೆ ಇಲ್ಲೆಲ್ಲ ಬರೋದಕ್ಕೆ ಆಗ್ತಿರ್ಲಿಲ್ಲ. ಸೊ ನೈಟು ಡಿಲೇ ಆಗಿದ್ದಕ್ಕೇ ಮಾರ್ನಿಂಗ್ ಇಲ್ಲಿ ಹೆಣ್ದೇವ್ರಿಗೂ ಬಂದು ಪೂಜೆ ಮಾಡಿಕೊಂಡು ನಮ್ಮ ಮನೆ ಹಿಂದೆಲೇ ಇರೋದು, ಜಾಸ್ತಿ ದೂರ ಏನಿಲ್ಲ. ಸೊ ನಾವು ಗಾಡಿಲೇ ಹಂಗೇ ನಿಧಾನಕ್ಕೆ ಬಂದು ಹೋಗಿ ನೀವಿಬ್ಬರು ಪೂಜೆ ಮಾಡಿಸ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ನಾನು ನಮ್ಮ ಯಜಮಾನ್ರು ಇಬ್ಬರು ಹೋಗಿ ಮನೆ ಹಿಂದೆ ಹೋಗಿ ಹೆಣ್ಣುದೇವ್ರಿಗೆ ಪೂಜೆ ಎಲ್ಲ ಮಾಡಿಕೊಂಡು ಮತ್ತೆ ವಾಪಸ್ ಬಂದಿದ್ದಾಯಿತು. ಅದು ನಮಗೆ ಸಿಕ್ಕಿದ ಟೈಮ್ಗೆ. ಮತ್ತು ಕುಣಿಗಲ್ ಹತ್ರ ನಮ್ಮದು ಕುಣಿಗಲ್ಲಿಂದ ಒಂದು 5-6 ಕಿಲೋಮೀಟರ್ ಆಗುತ್ತೆ ನಮ್ಮೂರಿಗೆ. ಸೊ ಮೇಯ್ನ್ ನೀವು ಊರು ಯಾವುದು ಅಂತ ಕೇಳಿದ್ರೆ ನಾವು ಹೇಳೋದೇ ಕುಣಿಗಲ್ ಅಂತ ಹೇಳ್ಬಿಟ್ಟು. ಸೊ ಕುಣಿಗಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ, ಎಷ್ಟು ಕಿಲೋಮೀಟ್ರ್ ಆಗುತ್ತೋ ನನಗೂ ಗೊತ್ತಿಲ್ಲ. ಸೊ ಹೋಗ್ತಾ ರೈಟ್ಗೆ ರಂಗನಾಥ ಸ್ವಾಮಿ ಬೆಟ್ಟ ಅಂತ ಇದೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಏನಕ್ಕಂದರೆ ಈ ವಿಡಿಯೋದಲ್ಲಿ ರಿಲೇಷನ್ಸು ಫ್ರೆಂಡ್ಸು ಎಲ್ಲರೂ ಆಲ್ಮೋಸ್ಟ್ ನೋಡ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡ್ವಿ. ಇನ್ನು ನಮ್ಮ ಕೊನೆ ಮೈದಾ ಬಂದಿರಲಿಲ್ಲ. ಸೊ ಅವ್ರದ್ದು ಪ್ಲ್ಯಾನ್ ಇದು. ಸೊ ಅಲ್ಲೋಗಿ ಬನ್ನಿ ನೀವಿಬ್ಬರು, ಅವ್ರ ಅಣ್ಣಂಗೆ ಫೋನ್ ಮಾಡಿಬಿಟ್ಟು ಹೇಳಿದರು, ಅಣ್ಣ ಅದಕ್ಕೆ ಕರ್ಕೊಂಡು ನೀನು ಅಣ್ಣ ಇಬ್ಬರು ಅದಕ್ಕೆ ನೀನು ಇಬ್ಬರು ಹೋಗಿ ಬನ್ನಿ ಅಂತ ಅವ್ರು ಫೋನ್ ಮಾಡಿ ಹೇಳಿದರು. ಸೊ ನಮ್ಮ ಯಜಮಾನ್ರು ಬಂದು ಎಲ್ಲೋ ಕರ್ಕೊಂಡು ಹೋಗ್ತೀನಿ ರೆಡಿಯಾಗು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ಅದಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನೇನು ರೆಡಿ ಆಗೋದೇನಿಲ್ಲ, ಇಷ್ಟೇ ನಡೀರಿ. ನಾವು ಬಟ್ಟೆಗಳು ಕೂಡ ತೊಗೊಂಡೋಗಿರಲಿಲ್ಲ. ನೈಟ್ ಬರುತ್ತೆ, ನೈಟೆಲ್ಲ ಕೊರೆದ್ರು ಬೆಳಗ್ಗೆ ಅಷ್ಟೊತ್ತಿಗೆ ನೀರು ಬಂದುಬಿಡುತ್ತೆ ಅನ್ನೋದೊಂದು ಕಾನ್ಫಿಡೆಂಟ್ ಇತ್ತು. ಬೆಳಗ್ಗೆ ಎದ್ದು ಬಂದುಬಿಡ್ತೀವಿ ಅನ್ನೋ ಲೆಕ್ಕಾಚಾರಕ್ಕೆ ಬಟ್ಟೆಗಳು ಕೂಡ ತೊಗೊಂಡೋಗಿರಲಿಲ್ಲ. ಎಲ್ಲ ಹಂಗಂಗೆ ಗಾಬರಿಲೆಲ್ಲ ಹಂಗಂಗೆ ಹೋಗ್ಬಿಟ್ಟಿದ್ವಿ. ಇನ್ನು ಮಕ್ಕಳಿಗೆ ನನಗಲ್ಲಿ ಡೈಲಿ ಯೂಸ್ಗೆಲ್ಲ ಬಟ್ಟೆ ಇತ್ತು. ಸೊ ನಾನು ಅಷ್ಟು ಚೆನ್ನಾಗಿರೋ ಬಟ್ಟೆಗಳನ್ನೆಲ್ಲ ಇಟ್ಟಿಲ್ಲ. ಒಂದೆರಡು ಸ್ಯಾರಿ ಇಟ್ಟಿದ್ದೀನಿ, ಅದೆಲ್ಲ ಅಷ್ಟು ಏನು ಚೆನ್ನಾಗಿರೋದೆಲ್ಲ ನಾನಲ್ಲಿ ಇಟ್ಕೊಂಡಿಲ್ಲ. ಸೊ ಇನ್ನೇನು ರೆಡಿ ಆಗೋದು ಇದರಲ್ಲೇ ನಡೀರಿ ಅಂತ ಹೇಳಿಬಿಟ್ಟು
ಹೇಳ್ದೆ, ಎಲ್ಲಿಗೆ ಹೇಳಿ ಎಲ್ಲಿಲ್ಲ, ಸರ್ಪ್ರೈಸ್ ಅಂತ ಹೇಳಿದ್ರು. ಆಮೇಲೆ ಮನೇಲಿ ಎಲ್ಲಿಗೆ ಅಂತ ನಮ್ಮ ಅತ್ತೆ ಕೇಳಿದ್ಮೇಲೆ ಹಿಂಗೆ ಅಂತ ನಮ್ಮ ಯಜಮಾನ್ರು ಹೇಳಿದ್ರು. ನಾವಿಬ್ಬರು ಗಾಡೀಲಿ ಹೊರಡೋಣ ಅಂತ ಮಾಡಿದ್ವಿ. ಆಮೇಲೆ ನಮ್ಮ ಅತ್ತೆಗೆ ಹೇಳಿದ್ಮೇಲೆ ಹಂಗಾರೆ ನಾನು ಬರ್ತೀನಿ, ನಾನು ಎಷ್ಟು ದಿನ ಆಯಿತು ಹೋಗಿ, ಎಷ್ಟು ದಿನ ಅಲ್ಲ ಎಷ್ಟು ವರ್ಷಗಳೇ ಆಯಿತು, ನಾನು ಬರ್ತೀನಿ ನಿಮ್ಮ ಜೊತೆಲಿ. ಇಲ್ಲಿಂದ ಇಲ್ಲಿಗೆ ಅವರು ಹೋಗಿ ಎಷ್ಟೋ ವರ್ಷಗಳಾಯಿತು ಅಂತಲೇ ಹೇಳ್ಬೋದು. ಎಲ್ಲಾದರೂ ಕರ್ಕೊಂಡು ಹೋಗ್ತೀವಿ ಮಾಡ್ತೀವಿ ಅಂದರೆ ನಾವೇನೇ ಆಲ್ಮೋಸ್ಟ್ ಕರ್ಕೊಂಡು ಹೋಗೋದು ಅಲ್ಲಿ ಇಲ್ಲಿ. ಸೊ ನಾನು ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ಕಾರಲ್ಲೇ ಹೊರಡೋಣ ಅಂತ ಹೇಳ್ಬಿಟ್ಟು ಇನ್ನು ಮನೆ ಜನ ಎಲ್ಲ ಹೊರಟಿದ್ದಾಯಿತು. ಹೋಗಿ ಅಲ್ಲೂ ಕೂಡ ನಾನು ಹೋಗಿ ಸುಮಾರು ವರ್ಷಗಳೇ ಆಯಿತು, 4-5 ವರ್ಷನೇ ಆಯಿತು ಅಂತ ಹೇಳ್ಬೋದು. ಈ 4 ಸಲ ಹೋಗಿದ್ದೀನಿ, ಬಟ್ ನಾನು 4 ವರ್ಷನೇ ಆಯಿತು ಹೋಗೇ ಇಲ್ಲ. ಸೊ ನನಗೂ ಸರಿ ಆಯಿತು ನಡೀರಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಇಬ್ಬರು ಹೊರಡಕ್ಕೆ ನಿಂತಿದ್ದು, ಮನೆ ಜನ ಎಲ್ಲ ಹೊರಡಂಗಾಯಿತು. ಸರಿ ಆಮೇಲೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದಾಯಿತು. ನೋಡ್ತಾ ಇರ್ಬೋದು ನೀವು, ಅಡಿಕೆ ಸಸಿ ಮನೆ ಮುಂದೆಲೇ ಇರೋದು. ಸೊ ಎಷ್ಟು ಕೆಂಚಿಗಾಗ್ಬಿಟ್ಟಿತ್ತು ಅಂದರೆ, ಗ್ರೀನ್ ಕಲರ್ ಗರಿ ಇದ್ದಿದ್ದು ಹೋಗಿ ಒಂಥರ ಯೆಲ್ಲೋಯಿಶ್ ಥರ ಆಗಿಬಿಟ್ಟಿತ್ತು ಸಸಿಗಳೆಲ್ಲ, ಅಡಿಕೆ ಸಸಿಗಳೆಲ್ಲ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಅಷ್ಟು ಹೊಟ್ಟೆ ಉರಿಯುತ್ತೆ ಅದನ್ನು ನೋಡಿದ್ರೆ ಅಂತಲೇ ಹೇಳ್ಬೋದು. ತುಂಬ ಬೇಜಾರಾಗ್ತಿತ್ತು. ಅದು ಇವಾಗ ಬೇಸಿಗೆ ಆಗಿರೋದ್ರಿಂದ, ನೀರು ಇಲ್ಲದೆ ಇರೋದ್ರಿಂದ ಸ್ವಲ್ಪ ಈ ಥರ ಪ್ರಾಬ್ಲಮ್ ಆಗಿರೋದು. ನೀರು ಇಲ್ಲದೆ ಇರೋದು ಅನ್ನೋದಕ್ಕಿಂತ ನಮ್ಮದು ಹಳೆ ಬೋರಲ್ಲಿ ನೀರು ನಿಂತೇ ಹೋಗಿತ್ತು, ಎಷ್ಟೋ ಅಲ್ಪ ಸ್ವಲ್ಪ ಬರ್ತಾಯಿತ್ತು. ಸೊ ಅದು ಕೂಡ ಸಣ್ಣ ಬಂದರೂ ಪರವಾಗಿಲ್ಲ, ಬಟ್ ಪೂರ್ತಿ ನಿಂತೋಗ್ಬಿಟ್ಟಿತ್ತಂತೆ. ಸೊ ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಕಡೆ ಬೋರ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಪಾಯಿಂಟ್ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ನಮ್ಮನ್ನು ಕರೆದಿದ್ದು. ಸೊ ನಾವು ಹೋಗಿ ಎಲ್ಲ ಆಗುತ್ತೆ ಇವತ್ತು ಬರ್ತಾರೆ, ಬೆಳಿಗ್ಗೆ ಬರ್ತಾರೆ, ನಾಳೆ ಬರ್ತಾರೆ ಅಂತ ಕಾದು ಸಾಕಾಯಿತು. ಮತ್ತು ಬೆಳಿಗ್ಗೆ ಬರ್ತಾರೆ ಅಂತ ಹೇಳಿದರು. ನಾವು ಚಿತ್ರಾನ್ನ ಎಲ್ಲ ತಿಂದ್ಕೊಂಡು ಕಾಯ್ಕೊಂಡು ಕೂತಿದ್ವಿ. ಸೊ ಬಂದೇ ಇಲ್ಲ ಅವರು. ಅದಾದಮೇಲೆ ಮನೆ ಹಿಂದೆ ಎಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಹೆಣ್ದೇವ್ರಿಗೆ ಕಾಯ್ಕೊಂಡು ಕೂತಿದ್ವಿ. ಸಂಜೆ 3 ಗಂಟೆ ಅಷ್ಟೊತ್ತಿಗೆ ಬರುತ್ತಂತೆ ಅಂತ ಹೇಳಿದ್ರು. ಸರಿ ಆಯಿತು, 3 ಗಂಟೆ ಅಷ್ಟೊತ್ತಿಗೆ ಬರುತ್ತಂತೆ ಅಂದರೆ ಅಲ್ಲಿನಾದರೂ ಹೋಗಿ ಪೂಜೆನಾದರೂ ಮಾಡ್ಕೊಂಡು ಬರ್ಬೋದಲ್ವ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ನಾವು ಸುಮಾರು ವರ್ಷಗಳೇ ಆಯಿತು. ಇನ್ನೇನಾದರೂ ಮನೆಯಲ್ಲೇನಾರು ಕ್ಲೀನಿಂಗ್ ಕೆಲಸಗಳೇನಾದರೂ ಮಾಡ್ಕೊಂಡು ಕೂತ್ಕೊಳ್ಳೋಣ ಅಂತ ಹೇಳಿದ್ರೆ, ಈಗ ಲಾಸ್ಟ್ ವೀಕ್ ಎಲ್ಲ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಹಬ್ಬಕ್ಕೆಲ್ಲ ಮಾಡಿಬಿಟ್ಟು ಬಂದಿದ್ವಿ. ಸೊ ಮನೆ ಕ್ಲೀನಿಂಗ್ ಕೆಲಸಗಳು ಕೂಡ ಏನೂ ಇರಲಿಲ್ಲ, ಸುಮ್ಮನೆ ಕೂತ್ಕೊಂಡು ಓತ್ಲ ಹೊಡಿಬೇಕು ಅಂದರೆ ಬೇಜಾರು. ಸರಿ ಆಯಿತು ನಡೀರಿ, ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಂಗೂ ಅವ್ರ ಆಶೀರ್ವಾದ ಕೂಡ ಸಿಗುತ್ತೆ. ನಾವು ನೋಡಿದ ಸುಮಾರು ವರ್ಷಗಳೇ ಆಯಿತು, ಇವಾಗ ಯಾವ ಥರ ಡೆವಲಪ್ ಆಗಿದೆ ನೋಡೋಣ ಅಂತ ಹೇಳಿಬಿಟ್ಟು ಹೊರಟಿದ್ದಾಯಿತು. ಆ ಕಡೆ ಒಂಥರ ನೋಡೋದಕ್ಕೆ ಚೆಂದ ಅಂತಲೇ ಹೇಳ್ಬೋದು. ಒಂಥರ ಸುತ್ತ ಕಾಡು, ಮತ್ತು ಬೆಟ್ಟ ಹತ್ತಬೇಕಾದ್ರೆ ಬೆಟ್ಟ ಹತ್ತೋದಕ್ಕೆ ಮೆಟ್ಲು ಕೂಡ ಇದೆ. ಜೊತೆಗೆ ವೆಹಿಕಲಲ್ಲಿ ಕೂಡ ಕಾರು, ಗಾಡಿ, ಆಟೋ ಏನು ವೆಹಿಕಲಲ್ಲಾದರೂ ಕೂಡ ಹೋಗ್ಬೋದು ಮೇಲೆ. ಇನ್ನೊಂದು ಮೆಟ್ಲು ಕೂಡ ಇದೆ. ಸೊ ನಾವು ಸುಮಾರು ಸಲ ಆಲ್ಮೋಸ್ಟ್ 1-2 ಸಲ ಮೆಟ್ಲಲ್ಲಿ ಹೋಗಿದ್ದೀನಿ, 1-2 ಸಲ ಗಾಡೀಲಿ ಹೋಗಿದ್ದೀನಿ. ಆಮೇಲೆ ನಾವು ಇಲ್ಲಿಗೆ ಬರೋದು ಎಲ್ಲ ಅಷ್ಟು ಗೊತ್ತಿರಲಿಲ್ವಲ್ಲ. ಸೊ ಮತ್ತು ಬೋರ್ ಪೂಜೆ ಮಾಡೋದಕ್ಕೆ ಮಾತ್ರ ಪೂಜೆ ಸಾಮಾನು ಇಟ್ಟಿದ್ದು ಮನೇಲಿ. ಆಮೇಲೆ ಇಲ್ಲಿಗೆ ಪೂಜೆ ಸಾಮಾನು, ಕಡ್ಡಿ ಕರ್ಪೂರ ಏನೂ ತೊಗೊಂಡಿರಲಿಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲೇ ಅಂಗಡಿಗಳಿರುತ್ತಲ್ವ, ಕಡ್ಡಿ ಕರ್ಪೂರ, ಬಾಳೆಹಣ್ಣು, ಹೂವು ಎಲ್ಲ ಪೂಜೆ ಸಾಮಾನೆಲ್ಲ ತೊಗೊಂಡು ಆಮೇಲೆ ಹೊರಟಿದ್ದಾಯಿತು. ಇಲ್ಲಿ ನೀವೇ ನೋಡ್ತಾ ಇದ್ದೀರಾ ಅಲ್ವಾ. ಸೊ ಇದೇ ಮೆಟ್ಲು. ಇಲ್ಲಿ ನಾವು ಹೋಗಲಿಲ್ಲ, ನಾವು ವೆಹಿಕಲಲ್ಲಿ ಬಂದಿದ್ದರಿಂದ ನಾವು ವೆಹಿಕಲಲ್ಲೇ ಹೋದ್ವಿ. ಸುಮಾರು ಸಲ ಈ ಮೆಟ್ಲನ್ನ ಹತ್ಕೊಂಡು ಹೋಗಿದ್ದೀನಿ, ಬಟ್ ಈ ಸಲ ಗಾಡೀಲಿ ಬಂದಿದ್ದಕ್ಕೆ ಎಲ್ಲ ನಮಗೆ ಟೈಮ್ ಇದ್ದಿದ್ರೆ ನಾನು ಗ್ಯಾರಂಟಿ ಮೆಟ್ಲು ಹತ್ತುತ್ತಿದ್ದೆ. ಸೊ ನಮಗೆ ಅರ್ಜೆಂಟ್ ಇದ್ದಿದ್ದರಿಂದ ನಾವು ಹೋಗಿ ಪೂಜೆ ಮಾಡಿಸ್ಕೊಂಡು 3 ಗಂಟೆ ಅಷ್ಟೊತ್ತಿಗೆ ಬಂದುಬಿಡುತ್ತೆ ಅನ್ನೋದಿತ್ತಲ್ವ. ಸೊ ಆ ಕಾರಣಕ್ಕೋಸ್ಕರ ನಾವು ಮತ್ತೆ ಹೊರಟು ಬಂದಿದ್ದಾಯಿತು. ಇನ್ನು ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ವ್ಯೂಸ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು. ಮೇಲೆ ಹೋಗ್ತಿದ್ರೆ ಒಂಥರ ನೋಡೋದಕ್ಕೆ 1-2 ಕಣ್ಣು ಸಾಕಾಗಲ್ಲ ಅಂತಲೇ ಹೇಳ್ಬೋದು. ಕ್ಯಾಮ್ರಾದಲ್ಲಿ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟು ನೀಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನಕ್ಕೆ ಅದು ನೀಟಾಗಿ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಏನಕ್ಕಂದರೆ ಈ ಕಡೆ ಎಲ್ಲ ಮರಗಳಿರೋದ್ರಿಂದ ಅಲ್ಲಿ ಜಾಸ್ತಿ ಡೌನು ಕಾಣಲ್ಲ. ಆ ಮರಗಳೇ ಮುಚ್ಕೊಬಿಡುತ್ತೆ, ಫುಲ್ಲು ಎಲ್ಲ ಬಿಸಿಲಿಗೆಲ್ಲ ಒಣಗೋಗಿದೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಹೊರಟಿದ್ದಾಯಿತು. ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತಲ್ಲೇ ಕೂತಿದ್ದು. ಆ ದೇವಸ್ಥಾನದಲ್ಲೂ ಕೂಡ ಹೂವು ಪ್ರಸಾದನ ಕೇಳ್ತಾರೆ ಅಂತ ಗೊತ್ತಾಯಿತು. ನನಗೆ ಗೊತ್ತಿತ್ತು, ಬಟ್ ನೆನಪಿರಲಿಲ್ಲ.
ಆಮೇಲೆ ನನ್ನ ಕೊನೆ ಮೈದನೇ ಹೇಳಿದ್ದು ಹಂಗೆ ಪ್ರಸಾದನೂ ಕೇಳ್ಕೊಂಬನ್ನಿ ರಂಗಪ್ಪನ ಹತ್ರ ಅಂತ ಹೇಳಿಬಿಟ್ಟು, ಸರಿ ಆಯಿತು ಅಂತ ಹೇಳಿಬಿಟ್ಟು ಹೂ ಪ್ರಸಾದನೂ ಕೇಳಿದ್ದಕ್ಕೆ ಬಲ್ದ ಕಡೆನೇ ಕೊಟ್ಟರು ಹೂ ಪ್ರಸಾದನ. ಇಲ್ಲಿ ನಮ್ಮ ಹನುಮಂತರಾಯನ ದೇವಸ್ಥಾನದಲ್ಲೂ ಅಷ್ಟೇ ನಮ್ಮ ಮಾವನವರು ನಾವು ಹೋಗೋದಕ್ಕಿಂತ ಮುಂಚೆಲೇ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಪ್ರಸಾದ ಕೇಳಿಕೊಂಡು ಹೂ ಪ್ರಸಾದನ ಬಂದಿದ್ದಾರೆ. ನಾವೇನೇ ಒಂದು ಮಾಡಬೇಕು ಅಂದರೂ ನಮ್ಮ ಬಜರಂಗಿದ್ದು ಹೂ ಪ್ರಸಾದ ಕೇಳಿಕೊಂಡೇ ನಾವು ಮುಂದುವರಿಯೋದು. ಸೊ ಈ ಸಲನೂ ಕೂಡ ಹೂ ಪ್ರಸಾದ ಕೇಳಿಕೊಂಡು ನಮ್ಮ ಮಾವನವ್ರು ಬಂದುಬಿಟ್ಟಿದ್ರು ಅಷ್ಟೊತ್ತಿಗೆ. ಆಮೇಲೆ ನಾವು ಹೋಗಿ ಅದು ಕೂಡ ಹನುಮಂತರಾಯನೂ ಕೂಡ ಬಲಕ್ಕೆ ಕೊಟ್ಟಿದ್ದಾರಂತೆ. ನಮಗೊಂದು ನಂಬಿಕೆ ಅದು. ನೀವು ಕೇಳ್ಬೋದು 2-3 ಬೋರು ಫೇಲ್ ಆಯಿತು ನಿಮ್ಮದು, ಸೊ ಅದೆಂಗೆ ಅವಾಗ ಕೇಳಿರಲಿಲ್ವಾ ಅಂತ. ಇಲ್ಲ, ಕೇಳೋಷ್ಟು ಪೇಷನ್ಸೇ ಇರಲಿಲ್ಲ ಅಂತಲೇ ಹೇಳ್ಬೋದು ಅವಾಗ. ಏನಕ್ಕಂದರೆ ನನ್ನ ಮೈದಾ ಸ್ವಲ್ಪ ಮುಂಗೋಪಿ, ಅರ್ಜೆಂಟು, ಬೇಗ ಬೇಗ ಮಾಡಿಬಿಡ್ಬೇಕು, ಅಂದ್ಕೊಂಡಿದ್ದು ಆಗಿಬಿಡ್ಬೇಕು ಅನ್ನೋ ಒಂದು ಸ್ಪೀಡಲ್ಲಿ ಒಂದೇ ಸಮನೆ ಮಾಡಿಬಿಟ್ರು. ಏನು ಹೇಳಲೂ ಇಲ್ಲ ಕೇಳಲೂ ಇಲ್ಲ, ನಮ್ಗಳಿಗೂ ಯಾರಿಗೂ ಕೂಡ ಒಂದು ವಿಷಯನೂ ತಿಳಿಸ್ತಿಲ್ಲ. ಸಡನ್ನಾಗಿ ಹಾಕ್ಬಿಟ್ರು. ಸೊ ಅದು ಫೇಲ್ಯೂರ್ ಆಯಿತು. ಯಾವ ದೇವರು ಪೂಜೆ ಪುನಸ್ಕಾರ ಏನೂ ಮಾಡಲಿಲ್ಲ, ಸಡನ್ನಾಗಿ ಹಾಕಿದ್ದು ಒಂದು. ಇನ್ನೊಂದು ಕಡೆ ನೋಡೋದಕ್ಕೆ ಹೋದರೆ ಅವ್ರ ಮೇಲೆ ಇವ್ರ ಮೇಲೆ ಬ್ಲೇಮ್ ಮಾಡೋದಕ್ಕಿಂತ ದೇವ್ರು ಮಾಡಿದ್ದಕ್ಕೆ ಇವತ್ತು ಒಳ್ಳೆಯದಾಯಿತು ಅಂತ ಅನ್ನೋದಕ್ಕಿಂತ ಅಲ್ಲಿ ನಮಗೆ ಕಳಿಯೋವಂಥದ್ದಿತ್ತು, ಹೋಗಬೇಕು ಅನ್ನೋದಿತ್ತು, ನಮ್ಮ ಮನೇಲಿ ಅದು ಬರೆದಿತ್ತು. ಸೊ ಹೋಯಿತು, ಯಾವಾಗ ಸಿಗಬೇಕೋ ಆವಾಗಲೇ ಸಿಗಬೇಕಾಗಿರೋದು ಅನ್ನೋ ಥರ ಒಂದೊಂದು ಥಿಂಕಿಂಗ್ ಒಂದೊಂದು ಸಲ ಒಂದೊಂದು ಥರ ಥಿಂಕಿಂಗ್ ಬರುತ್ತೆ. ಸೊ ಏನೂ ಮಾಡೋದಕ್ಕಾಗಲ್ಲ, ಮನುಷ್ಯನ ಒಂದು ಸ್ವಭಾವನೇ ಅದು ಅಂತ ಹೇಳ್ಬೋದು. ಸೊ ಇದು ಕಕ್ಕೆ ಮರ ಅಂತ ಏನೋ ಕರೀತಾರಂತೆ. ಕಕ್ಕೆ ಮರದಲ್ಲಿ ವಾಸ ಇರೋದಂತೆ ಅವರು, ಅದೊಂದು ಹೇಳಿದ್ರು ನಮ್ಮ ಯಜಮಾನ್ರು ಎಕ್ಸ್ಪ್ಲೇನ್ ಮಾಡಿ. ಇನ್ನು ಫುಲ್ಲು ಟಾಪಲ್ಲಿ ಹೋಗಿ ಅದನ್ನೆಲ್ಲ ತೋರಿಸೋದು, ಅದು ವ್ಯೂಸ್ ನೋಡೋದಕ್ಕೆ ಒಂದು ಚೆಂದ ಅಂತ ಹೇಳ್ಬೋದು. ಎಷ್ಟೋ ಜನ ತುಂಬ ಫೇಮಸ್ ಕೂಡ ಆಗಿದೆ ಇದು ದೇವಸ್ಥಾನ. ರಂಗಸ್ವಾಮಿ ಬೆಟ್ಟ ತುಂಬಾ ಒಂದು ಫೇಮಸ್ ಆಗಿದೆ ಅಂತಲೇ ಹೇಳ್ಬೋದು. ಗೂಗಲಲ್ಲಿ ಕೂಡ ಹೊಡೆದು ನೋಡಿದ್ರು, ಕುಣಿಗಲ್ ರಂಗನಾಥ ಸ್ವಾಮಿ ಬೆಟ್ಟ ಅಂತ ಗೂಗಲಲ್ಲಿ ಕೂಡ ಹೊಡೆದು ನೋಡಿದ್ರು ಚೆನ್ನಾಗಿ ಅದ್ರದ್ದು ಡೀಟೇಲ್ಸ್ ಎಲ್ಲ ತೋರಿಸ್ತಾರೆ ಅಂತಲೇ ಹೇಳ್ಬೋದು. ಈ ದೇವಸ್ಥಾನಕ್ಕೆ ಬಾಗಿಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಾಗಿಲೇ ಇಲ್ಲ ಈ ದೇವಸ್ಥಾನಕ್ಕೆ. ಆವಾಗಿನ ಕಾಲದಲ್ಲಿ ಡೋರ್ನ ಕಾಲಲ್ಲಿ ಒದ್ದಿದ್ದಕ್ಕೆ ಅದು ಯಾವುದೋ ಒಂದು ಕೆರೆಗೆ, ಕುಣಿಗಲ್ ಕೆರೆನೋ ಎಲ್ಲೋ ಅನಿಸುತ್ತೆ, ಅದು ಸರಿಯಾಗಿ ನಾನು ಅದು ಕೇಳಿಸ್ಕೊಳ್ಳಿಲ್ಲ, ಮೋಸ್ಟ್ಲಿ ಕುಣಿಗಲ್ ಕೆರೆಗೆ ಇರಬೇಕು. ಕುಣಿಗಲ್ ಕೆರೆಗೆ ಹೋಗಿ ಬಿದ್ದಿರೋದಂತೆ ಅದು ಬಾಗಿಲು. ಸೊ ಅದೊಂದು ಕತೆ ಇದೆ ಇದರಲ್ಲಿ. ಸೊ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ರಂಗನಾಥ ಸ್ವಾಮಿ ಕೂಡ ಬಲಕ್ಕೆ ಹೂ ಕೊಟ್ಟರು, ಹೂ ಪ್ರಸಾದನ. ಅದನ್ನು ತಗೊಂಡು ಅಲ್ಲಿಂದ ಮತ್ತೆ ನೆಕ್ಸ್ಟು ಕೆಳಗಡೆಯಿಂದ ನಾವು ಬೆಟ್ಟ ಹತ್ತಬೇಕಾದ್ರೇ ಫಸ್ಟು ನಮ್ಮ ಬಜರಂಗಿನೇ ಸಿಗೋದು. ಫಸ್ಟು ಪೂಜೆ ಮಾಡಿಸ್ಕೊಂಡು ಆಮೇಲೆ ಹೋಗ್ತಾರೆ. ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಪೂಜೆ ಮಾಡಿಸ್ಕೊಂಡು ಆಮೇಲೆ ಕೆಳಗಡೆ ಬರ್ತಾ ನಮ್ಮ ಬಜರಂಗಿಗೆ ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಸೊ ನಾವು ಮೇಲ್ಗಡೆಯಿಂದ ಬಂದಾದಮೇಲೆ ಬಜರಂಗಿ ಕೈ ಮುಕ್ಕೊಂಡು ಅಲ್ಲಿ ಕರ್ಪೂರ ಹಚ್ಬಿಟ್ಟು ಮತ್ತೆ ವಾಪಸ್ ಬಂದಿದ್ದಾಯಿತು ಎಲ್ಲ ಮುಗಿಸ್ಕೊಂಡು. ನೀವೇ ನೋಡ್ತಾ ಇರ್ಬೋದು, ಇದೇ ದೇವಸ್ಥಾನ. ನಮ್ಮ ಯಜಮಾನ್ರು ಅಲ್ಲಿ ಕರ್ಪೂರ ಹಚ್ಬಿಟ್ಟು ಕೈ ಮುಗಿದ್ಬಿಟ್ಟು ಮತ್ತೆ ಹೊರಟು ಬಂದಿದ್ದಾಯಿತು. ಇನ್ನೊಂದು ಏನಂದರೆ 3 ಗಂಟೆಗೆ ಬರುತ್ತೆ ಅಂತ ಹೇಳಿದ್ರಲ್ವ, ಸೊ ಒಂದು ದಿನ ಪೂರ್ತಿ ಕಾದಿದ್ದೀವಲ್ವ, ಸೊ ಆ ಕಾರಣಕ್ಕೋಸ್ಕರ ಬೇಗ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದಿದ್ದಾಯಿತು ಅಂತಲೇ ಹೇಳ್ಬೋದು. ಏನಂತ ಕೇಳಿದೆ? ಅಪ್ಪನ ಕಳ್ತು ಹೋಗದ ಅಂತ ವಿನೋದಪ್ಪ ಸರಿ ಇಲ್ಲ. ಈಗ ನಿನ್ ಮೇಲೆ ಎತ್ತಾಗ್ತದಲ್ಲ, ಏನ್ ಮಾಡೋದು ಕುಮಾರಪ್ಪನ ಹತ್ರ? ಏನಂತ? ಎಲ್ಲ ಕರ್ಕೊಂಡು ಹೊಂಟೈತು ಅಂತ ಹೇಳ್ತೀಯೋ? ಇನ್ನು ನನ್ನ ಮಗಳು ಎಲ್ಲದಕ್ಕೂ ಸ್ವಲ್ಪ ಮೂಗಿನ ತುದಿಲೇನೆ ಅಳು ಜಾಸ್ತಿ, ಎಲ್ಲದಕ್ಕೂ ಅಳ್ತಾನೆ ಇರ್ತಾಳೆ. ಸೊ ಏನೋ ರೇಗಿಸಿದ್ರು ಅಂತ ಹೇಳ್ಬಿಟ್ಟು ಅಳ್ತಾ ಇದ್ಲು. ಅವಳೇ ಹೇಳಿದ್ದು ಟೀ ಅಂಗಡಿಗೆ ಕರ್ಕೊಂಡು ಹೋಗೋದಕ್ಕೆ. ನಾವೆಲ್ಲೇ ಹೋದರೂ ಟೀ ಅಂಗಡಿಗೆ ಇಲ್ಲಿ ಬೈಪಾಸ್ ಹತ್ರ
ಹೋಗಿ ಟೀ ಕುಡ್ಕೊಂಡೇ ನಾವು ಹೋಗೋದು ಮನೆಗೆ ವಾಪಸ್ಸು. ಸೊ ಅಲ್ಲಿಗೆ ಟೀ ಕುಡಿಯೋದಕ್ಕೆ ಪುಟ್ಟಿನೇ ಹೇಳಿದ್ದು ಅಂತ ಹೇಳ್ಬಿಟ್ಟು ರೇಗಿಸ್ತಾಯಿದ್ರು. ನಾನೆಲ್ಲ ಹೇಳಿದೆ, ನೀವೇ ಹೇಳಿದ್ದು ಅಂತ ಅಷ್ಟಕ್ಕೆ ಅವಳು ಶುರು ಮಾಡಿಬಿಟ್ಲು. ಇನ್ನು ಅಲ್ಲೋಗಿ ಒಂದು ಗ್ಲಾಸ್ ಟೀ ಕುಡಿದ್ಬಿಟ್ಟು ಸ್ವಲ್ಪ ರಿಲೀಫ್ ಆಯಿತು. ಆಮೇಲೆ ಅಲ್ಲಿಂದ ಹೋಗಿ ಇನ್ನೇನೋ ಬೋರ್ಲಾರ ಬರುತ್ತೆ, ಮತ್ತು ಇನ್ನೊಬ್ಬರನ್ನ ಪಾಯಿಂಟ್ ಮಾಡೋರನ್ನ ಕರೆಸಿದ್ರು. ಸೊ ಅವರು ಬಂದಿದ್ದರು. ಸೊ ನಾವು ಅವ್ರ ಹಿಂದೆಲ್ಲಿ ಹೋಗ್ತಿದ್ವಿ. ಸ್ವಲ್ಪ ಯಪ್ಪ ವೀಡಿಯೋ ಮಾಡಿದ್ರೆ ಒಂಥರ ಮಾಡ್ತಾರಂತೆ. ಸೊ ಅದಕ್ಕೆ ನಾನು ಯಪ್ಪನ್ನ ವೀಡಿಯೋ ಮಾಡಿಲ್ಲ. ನಮ್ದು ಅಡಿಕೆ ಸಸಿನ ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡ್ತಾ ಇದ್ರೆ ಎಷ್ಟು ಹೊಟ್ಟೆ ಉರಿಯುತ್ತೆ ಅಂದರೆ ನಿಜವಾಗ್ಲೂ ಅಷ್ಟು ಲಕ್ಷ ಲಕ್ಷ ಖರ್ಚು ಮಾಡಿ ಇಷ್ಟೆಲ್ಲ ಮಾಡಿ ಇವತ್ತು ನೀರಿಲ್ಲ ಅಂದರೆ ನಾವು ಒಂದು 4-5 ವರ್ಷ ಕಷ್ಟಪಟ್ಟಿದ್ರೆ ಒಳ್ಳೆ ಫಲ ಬರುತ್ತೆ. ಸೊ ಈ ಕಷ್ಟಪಟ್ಟಿಲ್ಲ ಅಂದರೆ ಅದು ನಾವು ಆಮೇಲೆ ಲಾಸ್ ಮಾಡ್ಕೋಬೇಕಾಗತ್ತೆ. ಅಲ್ಲದ ನಮ್ಮ ಕ್ಯಾಮ್ರಾ ವಿಡಿಯೋ ಅಲ್ಲ ಕ್ಯಾಮ್ರಾ. ಯಾಕೆ ಡ್ರಮ್ ಯಾಕಾಗಿದೆ ಡ್ರಮ್ ಹಾಕದೆ ನಾನೆಲ್ಲ ಡ್ರಮ್ ಹಂಗೆ ಇದ್ದೀನಿ ನನ್ನ ಮಗನೇ. ಅಲ್ಲ ಅದ್ರಲ್ಲ ನಾನು ಹೇಳ್ತಾರೆ, ಡ್ರಮ್ಮು ಅಂದ್ರೆ ನೀರನ್ನ ತುಂಬ್ತಾ ಇರೋ ತುಂಬಾಯ್ಕತ್ತಾ ಇರ್ತದ. ಇನ್ನು ಯಾರು ಏನು ಹೇಳ್ರು ಅದೇ ಕೇಳ್ತಿಯಲ್ಲ ಅಂತ. ಅವಳು ಅವಳು ಬಿಡೋಳು ಅದು ತಿರುಪತಿ ನೀನು ಇಲ್ಲಿ ಹೆಂಗೆ ಹೇಳಿದೆ ನೋಡು, ಇನ್ನು ನೋಡ್ಕೊಂಡು. ಸೊ ಅವರು ಪಾಯಿಂಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮುಂದೆ ಹೋದರು ಪಾಯಿಂಟ್ ಮಾಡೋರು. ಸೊ ನಾವು ಅಲ್ಲೇ ಎಲ್ಲ ಕೂತಿದ್ವಿ. ಅಪ್ಪ ಸ್ವಲ್ಪ ಏನೋ ವೀಡಿಯೋ ಮಾಡಿದ್ರೆ ಕಿರಿಕ್ ಮಾಡ್ತಾರಂತೆ. ಸೊ ಅದಕ್ಕೆ ಇದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ವೆಯ್ಟ್ ಮಾಡ್ತಿದ್ವಿ. ಅವರೆಲ್ಲ ಮುಂದೆ ಹೋಗಿ ಪಾಯಿಂಟ್ ಮಾಡಿಸೋದಕ್ಕೆ ಮುಂದೆ ಹೋದರು. ನಾವೆಲ್ಲ ಇಲ್ಲೇ ಕೂತ್ಕೊಂಡು ನಮ್ಮದು ದನ ಕಟ್ಟಾಕಿದ್ರಲ್ವ, ಸೊ ಅಲ್ಲಿ ಹುಲ್ಲು ಹಾಕ್ಕೊಂಡು ದನಗಳಿಗೆ ಮಾತಾಡ್ಕೊಂಡು ಕೂತಿದ್ವಿ. ಆಮೇಲೆ ಬೋರ್ ಎಷ್ಟೊತ್ತಿಗೆ ಬರ್ತು, ನೀರು ಬಂತಾ, ಯಾರು ಪೂಜೆ ಮಾಡಿದ್ದು, ಪ್ರತಿಯೊಂದು ಡೀಟೇಲ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಏನಕ್ಕಂದರೆ ವೀಡಿಯೋ ಸ್ವಲ್ಪ ಲೆಂತಿ ಆಗೋಯಿತು, ಸ್ವಲ್ಪ ಅಲ್ಲ ಜಾಸ್ತಿನೇ ಲೆಂತ್ ಆಗೋಯಿತು. ಸೊ ಅದಕ್ಕೋಸ್ಕರ ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿಬಿಟ್ಟು 2 ವೀಡಿಯೋನ ಮಾಡಿದ್ದೀನಿ. ಸೊ ಇದು ಸದ್ಯಕ್ಕೆ ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 2 ವೀಡಿಯೋ ಇಷ್ಟರಲ್ಲೇ ಅದು ಕೂಡ ಬರುತ್ತೆ. ಸೊ ಈ ವಿಡಿಯೋನ ನಾನು ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.